ರನ್ಯಾ ರಾವ್ ಬೆಂಗಳೂರಿನಲ್ಲಿ ಕಾರ್ನಲ್ಲಿ ಓಡಾಡೋದಕ್ಕಿಂತ ಹೆಚ್ಚಾಗಿ ದುಬೈ ಫ್ಲೈಟ್ ಅನ್ನ ಹತ್ತಿ ಇಳಿತಾ ಇದ್ಲು. ಆಕೆಯ ಟ್ರಾವೆಲ್ ಹಿಸ್ಟ್ರಿಯನ್ನ ಕೇಳಿದ್ರೆ ಶಾಕ್ ಆಗೋದಂತೂ ನಿಜ. ಈ ನಡುವೆ ಗೌರವ್ ಗುಪ್ತಾ ನೇತೃತ್ವದ ತಂಡ ರನ್ಯಾ ಖಾಸಗಿ ಡ್ರೈವರ್ನ ವಿಚಾರಣೆಯನ್ನ ನಡೆಸಿದೆ. ಇದರ ರಿಪೋರ್ಟ್ ಇಲ್ಲಿದೆ. ಗೋಲ್ಡ್ ಬ್ಯೂಟಿ ರನ್ಯಾ ರಾವ್ ಟ್ರಾವೆಲ್ ಕಹಾನಿ. ದುಬೈಗೆ ಹೀಗೆ ಹೋಗಿ ಹಾಗೆ ಬರ್ತಿದ್ದ ಚಿನ್ನಾರಿ. 2 ವರ್ಷದಲ್ಲಿ 52 ಬಾರಿ ದುಬೈಗೆ ರನ್ಯಾ ಹಾರಾಟ. 45 ಬಾರಿ ಸಿಂಗಲ್ ಡೇ ದುಬೈ ಪ್ರಯಾಣ. ಅಬ್ಬಬ್ಬಾ! ಪಬ್ಲಿಕ್ ಟಿವಿಯಲ್ಲಿ ಸೂಪರ್ಸ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಗೋಲ್ಡ್ ಸ್ಮಗ್ಲರ್, ಗೋಲ್ಡ್ ಬಿಸ್ಕಟ್ ಕಳ್ಳ ಸಾಗಾಟದ ಆರೋಪಿ ನಟಿ ರನ್ಯಾ ರಾವ್ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಿದೆ. ಈಕೆ ಡಿಆರ್ಐ ವಿಚಾರಣೆ ವೇಳೆ ದುಬೈನಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರೋದಾಗಿ ಹೇಳಿದ್ಲು. ಆದ್ರೆ ಅದೇ ಈಗ ಆಕೆಗೆ ಸಂಕಷ್ಟ ತಂದೊಡ್ಡಿದೆ. ಯಾಕಂದ್ರೆ ರನ್ಯಾ ರಾವ್ ಬೆಂಗಳೂರಿನಲ್ಲಿ ಕಾರಿನಲ್ಲಿ ಓಡಾಡೋದಕ್ಕಿಂತ ಹೆಚ್ಚಾಗಿ ದುಬೈ ಫ್ಲೈಟ್ ಹತ್ತಿ ಇಳಿಯುತ್ತಿದ್ದಳು. ಪ್ರಕರಣ ಬೆಳಕಿಗೆ ಬರುವುದಕ್ಕಿಂತ ಮುನ್ನವೂ ಈಕೆ ದುಬೈಗೆ ಸಾಕಷ್ಟು ಬಾರಿ ಹೋಗಿ ಬರ್ತಿದ್ಲು. ದುಬೈಯನ್ನೇ ಅಡ್ಡವನ್ನಾಗಿ ಮಾಡಿಕೊಂಡಿದ್ಲು. 2021ರಲ್ಲಿ ಒಮ್ಮೆ ಕುಟುಂಬದ ಜೊತೆ ವಿದೇಶಕ್ಕೆ ಹೋಗಿದ್ದ ರನ್ಯಾ ರಾವ್ 2022ರಲ್ಲಿ ಯಾವುದೇ ವಿದೇಶ ಪ್ರವಾಸಕ್ಕೆ ಹೋಗಿರಲಿಲ್ಲ. ಆದರೆ 2023ರ ಜೂನ್ ಬಳಿಕ ದುಬೈಗೆ ರನ್ಯಾ ಹೋಗೋದು ಬರೋದು ಕಾಮನ್ ಆಗಿ ಬಿಟ್ಟಿತ್ತು. 2023ರ ಜೂನ್ನಿಂದ ಬರೋಬ್ಬರಿ 52 ಬಾರಿ ಐಷಾರಾಮಿ ನಗರಿ ದುಬೈಗೆ ಹಾರಿದ್ಲು. ರನ್ಯಾ ಫೇವರೇಟ್ ಅಡ್ಡ ದುಬೈ. 2021ರಲ್ಲಿ ಒಮ್ಮೆ ಕುಟುಂಬದೊಂದಿಗೆ ವಿದೇಶ ಪ್ರವಾಸ. 2022ರಲ್ಲಿ ಎಲ್ಲಿಗೂ ಪ್ರಯಾಣ ಮಾಡದ ನಟಿ ರನ್ಯಾ. 2023 ಜೂನ್ ಬಳಿಕ ರನ್ಯಾ ಅಡ್ಡೆಯಾಗಿದ್ದ ದುಬೈ ನಗರಿ. 2023 ಜೂನ್ನಿಂದ 52 ಬಾರಿ ದುಬೈ ಪ್ರಯಾಣ. ಇದರಲ್ಲಿ 45 ಬಾರಿ ಸಿಂಗಲ್ ಡೇ ಪ್ರಯಾಣ. ತಿಂಗಳಿಗೆ 3 ಬಾರಿ ದುಬೈ ಫ್ಲೈಟ್ ಹತ್ತುತ್ತಿದ್ದ ರನ್ಯಾ. ಕಳೆದ 5 ತಿಂಗಳಲ್ಲಿ 11 ಬಾರಿ ದುಬೈಗೆ ಪ್ರಯಾಣ. ನವೆಂಬರ್ನಿಂದ ಮಾರ್ಚ್ವರೆಗೆ 11 ಬಾರಿ ಹಾರಾಟ ಮಾಡಿದ್ದ ನಟಿ ರನ್ಯಾ ಟ್ರಾವೆಲ್ ಹಿಸ್ಟರಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ರನ್ಯಾ ಬಂಗಾರ ಕಳ್ಳಾಟ, ಅಧಿಕಾರಿಗಳಿಗೆ ಸಂಕಷ್ಟ, ಪ್ರೋಟೋಕಾಲ್ ಸಿಬ್ಬಂದಿಗೆ ತನಿಖೆಯ ಬಿಸಿ. ರನ್ಯಾ ಚಿನ್ನ ತಂದಾಗ ಇದ್ದ ಡ್ರೈವರ್ ವಿಚಾರಣೆ. ಹೌದು, ನಟಿ ರನ್ಯಾ ರಾವ್ ತಮಗೆ ಬೇಕಾದಷ್ಟು ಸಾರಿ ದುಬೈಗೆ ಹಾರಿದ್ಲು ಬರ್ತಿದ್ಲು. ಆದ್ರೀಗ ಪ್ರೋಟೋಕಾಲ್ ಉಲ್ಲಂಘನೆಯ ತನಿಖೆಗೆ ಸರ್ಕಾರ ಆದೇಶಿಸಿದ್ದು ಏರ್ಪೋರ್ಟ್ ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗಿದೆ. ಈಗ ಮತ್ತು ಈ ಹಿಂದೆ ಇದ್ದ ಅಧಿಕಾರಿಗಳಿಗೆ ತನಿಖೆಯ ಬಿಸಿ ತಟ್ಟಿದೆ. ರನ್ಯಾ ರಾವ್ ದುಬೈ ಪ್ರವಾಸ ವೇಳೆ ತಪಾಸಣೆ ಮಾಡಿರ್ಲಿಲ್ವಾ ಎಂಬ ಶಂಕೆ ಉದ್ಭವಿಸಿದ್ದು ಸಿಬಿಐ ಹಾಗೂ ಐಎಸ್ಐ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ಶುರುವಾಗಿದೆ. ರನ್ಯಾ ರಾವ್ ಚಿನ್ನ ತಂದಾಗ ಇದ್ದ ಖಾಸಗಿ ಡ್ರೈವರ್ ಅಬು ವಿಚಾರಣೆ ಮಾಡಲಾಗಿದೆ. ತನಿಖಾ ಅಧಿಕಾರಿಗಳು ಡ್ರೈವರ್ ಅಬು ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಡ್ರೈವರ್ ಅಬು ಹೇಳಿಕೆ: ನನಗೂ ಗೋಲ್ಡ್ ಸ್ಮಗ್ಲಿಂಗು ಯಾವುದೇ ಸಂಬಂಧ ಇಲ್ಲ. ಕೇವಲ 3 ದಿನದ ಪರಿಚಯ ಅಷ್ಟೇ. ಮಾರ್ಚ್ 1ನೇ ತಾರೀಕು ಜತಿನ್ಗೆ ಪರ್ಸನಲ್ ಡ್ರೈವರ್ ಆಗಿದ್ದೆ. ಮಾರ್ಚ್ 2ನೇ ತಾರೀಕು ಮಧ್ಯರಾತ್ರಿ ರನ್ಯಾ ರಾವ್ರನ್ನ ಡ್ರಾಪ್ ಮಾಡಿದೆ. ಮಾರ್ಚ್ 3ನೇ ತಾರೀಕು ಜತೀನ್ ಅವರೇ ರನ್ಯಾ ರಾವ್ ಪಿಕಪ್ ಮಾಡಲು ಹೇಳಿದ್ರು. ಮಾರ್ಚ್ 3ನೇ ತಾರೀಕು 6 ಗಂಟೆಗೆ ಏರ್ಪೋರ್ಟ್ಗೆ ಹೋಗಿದ್ದೆ. ರಾತ್ರಿ 10 ಗಂಟೆ ಆದ್ರೂ ರನ್ಯಾ ರಾವ್ ಹೊರಗೆ ಬರಲಿಲ್ಲ. ಮೇಡಮ್ಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿತ್ತು. ಜತೀನ್ ಸರ್ಗೆ ಫೋನ್ ಮಾಡಿ ನಾನು ವಾಪಸ್ ಮನೆಗೆ ಗಾಡಿ ತಂದೆ. ಬಳಿಕ ಗಾಡಿ ಮನೆಗೆ ಬಿಟ್ಟು ನನ್ನ ಮನೆಗೆ ಹೋಗಿದ್ದೆ. ಬೆಳಿಗ್ಗೆ ನನಗೆ ಗೊತ್ತಾಗಿದ್ದು ರನ್ಯಾ ರಾವ್ ಅರೆಸ್ಟ್ ಆಗಿದ್ದಾರೆ ಅಂತ. ಅಲ್ಲಿಯ ತನಕವೂ ನನಗೆ ಏನೂ ಗೊತ್ತಿರಲಿಲ್ಲ ಅಂತ ತನಿಖಾ ಅಧಿಕಾರಿಗಳ ಮುಂದೆ ಹೇಳಿಕೆ ದಾಖಲು ಮಾಡಿದ್ದಾನೆ ಅಬು. ಇತ್ತ ಸಚಿವ ಶರಣಪ್ರಕಾಶ್ ಪಾಟೀಲ್ ಪ್ರಕರಣದಲ್ಲಿ ಸಚಿವರ ಪಾತ್ರ ಏನಿರಲು ಸಾಧ್ಯವಿದೆ? ಏರ್ಪೋರ್ಟ್ ಕೇಂದ್ರದ ಅಧೀನದಲ್ಲಿದೆ. ಹೀಗಾಗಿ ಕೇಂದ್ರ ಸಚಿವರೇ ಭಾಗಿಯಾಗಿರಬಹುದು ಎಂದು ಬಾಂಬ್ ಸಿಡಿಸಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಇದರಲ್ಲಿ ಮಿನಿಸ್ಟರ್ದು ಏನು ರೋಲ್ ಇಡೋಕ್ಕೆ ಸಾಧ್ಯ ಇದೆ? ಏರ್ಪೋರ್ಟ್ ನಮ್ಮ ಅಂಡರ್ ಬರ್ತಾವ? ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಬರೋದು ಅದು. ಅವ್ರೇನೋ ಕನ್ಫ್ಯೂಸ್ ಆಗಿ ಹೇಳಿರ್ಬೇಕು ನೋಡಿ, ಸೆಂಟ್ರಲ್ ಮಿನಿಸ್ಟರ್ ಅಂತಿರ್ಬೇಕು. ಯಾಕಂದ್ರೆ ಈಗ ಏರ್ಪೋರ್ಟ್ ಅಂತೂ ನಮ್ಮ ಅಂಡರ್ ಅಂತೂ ಬರಲ್ಲ. ಪ್ರೋಟೋಕಾಲ್ ಏನು ಮಾಡ್ತಾರೆ ಈಗ ನೋಡಿ, ಏರ್ಪೋರ್ಟಲ್ಲಿ ಟೋಟಲ್ ಕಂಟ್ರೋಲ್ ಇಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಎಸ್ಪೆಷಲಿ ಇಮಿಗ್ರೇಷನ್ನು, ಹೊರಗಿಂದ ಬರೋದು ಎಲ್ಲ ನಿಮಗೆ ಗೊತ್ತಲ್ಲ. ಹಾಗಾಗಿ ಅದು ನಮ್ಮ ಸರ್ಕಾರದಲ್ಲಿ ಯಾರು ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳು ಹೇಳಿರ್ಬೇಕು. ಒಟ್ಟಾರೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಭಾರೀ ಸಂಚಲನ ಮೂಡಿಸಿದ್ದು, ತನಿಖೆ ಮುಂದುವರೆದಂತೆ ಒಂದೊಂದೇ ಸತ್ಯಗಳು ಬೆಳಕಿಗೆ ಬರ್ತಿವೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.